ಹಾಯ್ ಹಲೋ ಫ್ರೆಂಡ್ಸ್, ರೈಸ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಾಡುವ ರೆಸಿಪಿ ಚಿಕನ್ ಮಸಾಲ ಮಾಡಲು ಮಸಾಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹುರ್ಕೊಂಡೀನಿ, ಕೊಬ್ಬರಿ ಹುರ್ಕೊಂಡೀನಿ, ಎಳ್ಳು, ಆಮೇಲೆ ಕೊಬ್ಬರಿ, ಕರಿಬೇವು ಬೀಜ, ಹವೇಜ, ಆಮೇಲೆ 4 ಲವಂಗ, 4 ಕಾಳು ಮೆಣಸು, ಒಂದಿಷ್ಟು ಹೂವು, ಅದು ಕೆಂಪು ಹೂವು ಅಂತಾರೆ, ನನಗೆ ಗೊತ್ತಿಲ್ಲ ಅದೊಂದಿಷ್ಟೆಲ್ಲ ಹುರಿದೀನಿ. ಇಲ್ಲಿ ಈರುಳ್ಳಿ ಒಂದು ಅರ್ಧ ತೊಗೊಂಡೀನಿ. ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀನಿ. ಆಮೇಲೆ ಇದನ್ನೆಲ್ಲ ಮಾಡೀನಿ. ಈಗ ಚಿಕನ್ ಬೇಯಿಸೀನಿ, ಯಾಕಂದ್ರೆ ನೈಟ್ ತಂದಿದ್ರಲ್ಲ, ನೈಟ್ ಮಾಡೋದಾಗಲಿಲ್ಲ, ಅದಕ್ಕೆ ಉಕ್ಕರಿಸಿಟ್ಟೀನಿ. ಈಗ ಇದನ್ನು ಮಸಾಲೆ ಮಾಡ್ತೀನಿ, ಮಸಾಲೆ ಮಾಡಿ ತೋರಿಸ್ತೀನಿ. ಇವಾಗ 2 ಸ್ಪೂನ ಎಣ್ಣೆ ಹಾಕೀನಿ, ಕಡಾಯಿ ಇಟ್ಟು. ಇವಾಗ ಈರುಳ್ಳಿ ಹಾಕ್ತೀನಿ. ಟೊಮ್ಯಾಟೊ ಅರ್ಧನ ತೊಗೊಂಡಿನಿ, ಯಾಕಂತಂದ್ರೆ ಅದ್ರ ಹಾಕಿ ಕುದಿಸೀನಿ. ಉಪ್ಪು, ಅರಿಶಿನ ಪುಡಿ, ಟೊಮ್ಯಾಟೊ ಹಾಕಿ ಕುದಿಸೀನಿ ಅದ್ರಾಗ. ಈಗ ಅರ್ಧ ತೊಗೊಂಡಿನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೀನಿ, ಒಂದು ಅರ್ಧ ನಿಂಬೆ ಅಂತ ತೊಗೊಂಡೀನಿ. ಇದು ಮಸಾಲ ರುಬ್ಬಿ ಪುಡಿ ಮಾಡೀನಿ. ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಚಿಕನ್ಗೆ ಅದ್ರಾಗ ಎಣ್ಣೆಯಾಗ ಒಂದು ಸ್ವಲ್ಪ ಇದು ಹುರಿಯಾಕತ್ತೀನಿ. ಯಾಕಂತಂದ್ರೆ ಒಂದು ಸ್ವಲ್ಪ ಎಣ್ಣೆಯಾಗ ಇದು ಆಯ್ತಂದ್ರೆ ಅದು ಒಂಥರ ಕಬ್ಬರ್ದಂಗಾಗಿ ಚೀಸ್ಗಳು ಒಡೆಯೋಂಗಿಲ್ಲ, ಬಾಯಿ ಟೇಸ್ಟ್ ಬರ್ತೈತಿ. ಇವಾಗ ಸದ್ಯಕ್ಕೆ 2 ಸ್ಪೂನ್ ಹಾಕ್ತೀನಿ ಇದನ್ನು ಮಸಾಲೆ. ಆಮೇಲೆ ಸ್ವಲ್ಪ ಹಾಕ್ತೀನಿ ಮಸಾಲ. ಸ್ವಲ್ಪ ತಿರುಗಾಡಿ ಒಂದು 2 ನಿಮಿಷ ಮುಚ್ಚಿಡ್ಬೇಕು ಇದನ್ನು. ಈಗ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ತಿರುಗಾಡಿಸ್ಬೇಕು, ಯಾಕಂದ್ರೆ ಹಸಿ ವಾಸನೆ ಹೋಗೋತನ ಎಲ್ಲ ಮಿಕ್ಸ್ ಆಗೋ ಮಟ್ಟ ಕೈ ಆಡಿಸ್ಬೇಕು. ಇದನ್ನು ನಿಂಬೆಹಣ್ಣು ಒಂದು ಅರ್ಧ ಹಿಂಡ್ತೀನಿ. ಎಲ್ಲ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಂದ ಇನ್ನೊಂದು 2 ನಿಮಿಷ ಮುಚ್ಚಿ. ಇವಾಗ ಕೊತ್ತಂಬರಿ ಒಂದು ಸ್ವಲ್ಪ ಮೇಲೆ ಉದುರಿಸೀನಿ. ಇನ್ನೊಂದು 2 ನಿಮಿಷ ಇದನ್ನು ಮುಚ್ಚಿಡ್ತೀನಿ. ಮುಚ್ಚಿಟ್ಟು ಒಂದಿಷ್ಟು ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕ್ತೀನಿ. ಯಾಕಂದ್ರೆ 2 ನಿಮಿಷ ಇದನ್ನು ಮುಚ್ಚಿನಂದ್ರೆ ಅದು ಇದು ಆಗ್ತೈತಿ. ಒಂದು ಸ್ವಲ್ಪ ಉಮ್ಮುಗೊಳ್ಬೇಕು. ಉಮ್ಮುಗುಟ್ಟಂದ್ರೆ ರೆಡಿ.